भक्त्यानीतं मया धन दधेदं रक्ष्यतां देवी स्नानार्थं नतवत्सले ॐ दधिग्रावन्नो अकारशं ज्येष्ठारश्वस्य वाजिनः सुरभिनो मुखाय तप्रणहायुगुंसितारिहर्गो देवस्य धीमहि धियो यो नः प्रचोदयात् ओमापोज्योतिरसोऽमृतं ब्रह्मगोर्भुवस्तु वरों पूर्वोच्चरित एवं गुण विषय. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಗೌರಿ ಹಬ್ಬದ ಹಿಂದಿನ ದಿನದಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಅರ್ಧಂಬರ್ಧ ಕೆಲಸಗಳಾಗಿದೆ ಕೆಳಗಡೆ, ಸ್ವಲ್ಪ ಆಫೀಸ್ ಕೆಲಸ ಬಂತು ಅಂತ ಮಾಡ್ತಿದ್ದೆ. ಇವಾಗ ಇದನ್ನು ಕ್ಲೋಸ್ ಮಾಡಿ ಕೆಳಗಡೆ ಹೋಗೋಣ. ಗೌರಿನ ಕೂಡಿಸ್ಬೇಕು, ಸೀರೆ ಉಡಿಸ್ಬೇಕು. ನನ್ನ ಮಗನ ನಂಗೆ ಎತ್ತು ಮಾಡ್ತಾನಲ್ವಪ್ಪ. ನಡೀರಿ ಹೋಗೋಣ. ಇವತ್ತು ಗೌರಿ ಹಬ್ಬದ ಹಿಂದಿನ ದಿನ ಈ ವ್ಲಾಗ್ನ ನಾನೇನು ಕಂಟಿನ್ಯೂ ಮಾಡ್ತೀನಿ. ಗೌರಿ ಹಬ್ಬದ ಪ್ರಸಾದಗಳು ಏನು ಮಾಡ್ಕೋತೀನಿ, ಪೂಜೆ ಹೆಂಗಿರುತ್ತೆ ಎಲ್ಲದೂ ತೋರಿಸ್ತೀನಿ. ಆ ಎರಡು ಮಧ್ಯದಲ್ಲಿ ಗಿಣಿಗಳು ಹಾಕೋಬಹುದು. ಎರಡು ಗಿಣಿ ಮಾಡು. ಸೊ ಬ್ಯಾಕ್ ಡ್ರಾಪ್ ಇಂದ ಶುರು ಮಾಡ್ತೀವಿ. ಅವತ್ತು ನಾವು ಬ್ಯಾಕ್ ಡ್ರಾಪ್ ಮುಗಿಸ್ಕೊಂಡ್ರೆ ಮನೆ ಕ್ಲೀನ್ ಮಾಡಕ್ಕೆ ಸರಿ ಹೋಗುತ್ತೆ. ಸೊ ಫಸ್ಟ್ ಇವಾಗ ಅಮ್ಮ ನಾನು ಇಬ್ರು ಸೇರಿ ಇಲ್ಲಿ ಮಾಡ್ತಾ ಇದೀವಿ. ಚಾಪೆ ಥೀಮ್ ನ ಹಾಕೋಣ ಸುಮ್ನೆ ಅಂತ ಹಾಕ್ಬಿಟ್ಟು ಅದಕ್ಕೆ ಲೈಟಿಂಗ್ ನ ಅರೇಂಜ್ ಮಾಡಿ ಸಿಂಪಲ್ ಆಗಿ ಮಾಡ್ತಿದ್ವಿ. ಇದಕ್ಕೆ ಅಮ್ಮಂಗೆ ಸ್ವಲ್ಪ ಆರ್ಟ್ ವರ್ಕ್ ಇಷ್ಟ ಅಂತ ಒಂದೆರಡು ಗಿಣಿಗಳು ಮಾಡಿ ಅಂಟಿಸೋಣ ಅಂತಾನು ಹೇಳ್ತಿದ್ರು. ಸೊ ಯಾಕಂದ್ರೆ ಗಣೇಶ ಗೌರಿ ಎರಡು ಬರ್ಬೇಕಲ್ಲ, ಬ್ಯಾಕ್ ಡ್ರಾಪ್ ತುಂಬಾ ಆದ್ರೂ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಸೊ ಫೈನಲಿ ಲೈಟಿಂಗ್ ಟೆಸ್ಟಿಂಗ್ ನಡೀತಿದೆ. ಇದು ಬೇಡ, ಒಂದು ಕಲರ್ ಬರ್ತಾನೆ ಇಲ್ಲ ಲೈಟ್. ನೋಡು, ಇದು ಒಂದೇ ಬರ್ತಾ ಇದೆ. ಹೌದು, ಎರಡು ಬರ್ತಾ ಇದೆ, ಮೂರನೇದು ಬರ್ತಾ ಇಲ್ಲ. ಗ್ರೀನ್ ಬರ್ತಾನೆ ಇಲ್ಲ. ಬರುತ್ತೆ, ಯಾವ್ದಾದ್ರು ಬೇರೆ ಬೇರೆ ಚೇಂಜ್ ಮಾಡು ಒಂದೊಂದ್ಸರ್ತಿ. ಬ್ಯಾಕ್ ಡ್ರಾಪ್ ಮುಗಿದ್ಮೇಲೆ ಮೇನ್ ಕೆಲಸ ಇರೋದೇ ಸೀರೆ ಉಡ್ಸೋದು. ಸೊ ನಾನು ಸೀರೆನ ಆಲ್ರೆಡಿ ಪಿನ್ ಮಾಡಿಟ್ಟಿದ್ದೆ. ಹೊಸ ಸೀರೆ ಆಗಿರೋದ್ರಿಂದ ನೆರಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕಿ ಒಂದು ದೊಡ್ಡ ಬಿಂದಿಗೆ ಮೇಲೆ ನಾನು ಗೌರಿ ನುಡಿಸ್ತೀನಿ. ಯಾಕಂದ್ರೆ ಗೌರಿ ಮಣ್ಣಿಂದ ತರೋದ್ರಿಂದ ವೆಯ್ಟ್ ಇರುತ್ತೆ. ಸೊ ಚಿಕ್ಕ ಬಿಂದಿಗೆ ಇಟ್ರೆ ಆಗೋದಿಲ್ಲ, ತಡಿಯಲ್ಲ ಭಾರ ಅಂದ್ಬಿಟ್ಟು ಒಂದು ದೊಡ್ಡ ಬಿಂದಿಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ, ಅಂದ್ರೆ ನನ್ನ ಮದುವೆಲಿ ನಮ್ಮ ಯಜಮಾನ್ರ ಕಾಲ್ ತೊಳ್ದಿರ್ತಾರಲ್ಲ ತಾಮ್ರದ ತಟ್ಟೆ, ಯೂಶಲಿ ಅದ್ರಲ್ಲಿ ನಾವು ಗೌರಿ ಇಡ್ತೀವಿ. ಆ ತಟ್ಟೆನಿಟ್ಟು ಅದ್ರ ಮೇಲೆ ನಾವು ಮಣ್ಣಿನ ಗೌರಿ ಕೂಡಿಸ್ತೀವಿ. ಸೊ ಸಿಂಪಲ್ ಆಗಿ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ರೆ ನೋಡಿ ಎಷ್ಟು ಬೇಗ ಆಗತ್ತೆ. ನೆರಿಗೆ ಇಡ್ತು ಅದನ್ನ ಸೆರಗನ್ನ ಪಿನ್ ಮಾಡೋದಷ್ಟೇ. ಅಮ್ಮ ಒಂದು ತಟ್ಟೆ ಇಟ್ಟು ನೋಡ್ತಾ ಇದ್ದಾರೆ ಹೆಂಗ್ ಕಾಣುತ್ತೆ ಅಂತ. ಸೊ ಇದು ರೆಡಿ ಆಯ್ತು. ಈ ಸ್ಟ್ಯಾಂಡ್ ಎಲ್ಲಿಂದ ತಗೊಂಡೆ ಅಂತ ಕೇಳ್ಬೇಡಿ, ಇದು ನಮ್ಮ ಅಣ್ಣ ನನ್ಗೆ ಮಾಡ್ಕೊಟ್ಟಿರೋದು, ಕಸ್ಟಮೈಸ್ ಮಾಡಿ. ಸೊ ಎಲ್ಲ ಉಡ್ಸದ ಮೇಲೆ ನಮ್ಮ ಮನೆಗೆ ಗೌರಿ ಹಿಂಗೆ ಕಾಣಿಸ್ತಾಳೆ. ಇನ್ನು ಮುಸ್ಸಂಜೆ ಆಗೋಷ್ಟೊತ್ತಿಗೆ ಪತ್ರೆಗಳನ್ನ ಕಿತ್ಕೊಂಡ್ಬಿಡೋಣ ಅಂತ ಕೆಳಗ್ ಬಂದಿದ್ದೀನಿ. ಇಲ್ಲಿ ನಾನು ತುಂಬೆ ಹೂವು ಮತ್ತೆ ಪಾರಿಜಾತ ಮತ್ತೆ ಕಣಗ್ಲೆ ಅಂತಾರೆ ಅನ್ಸತ್ತಲ್ವಾ ಈ ದೊಡ್ಡ ಮರಕ್ಕೆ, ಗೊತ್ತಿಲ್ಲ ನನ್ಗೆ. ಇದನ್ನೆಲ್ಲ ನಾನು ನಮ್ಮ ಮನೆ ಆ ಕಡೆ ಈ ಕಡೆ ಹಾಕಿದ್ದೀನಿ. ಸೊ ಅದನ್ನೆಲ್ಲ ಪತ್ರೆಗಳು ಕಿತ್ಕೋತಿದ್ದೀನಿ. ಪಾರಿಜಾತ ಇನ್ನೂ ಮೇಲ್ ಬಂದಿಲ್ಲ, 6 ವರ್ಷ ಆಯ್ತು, ಹಸು ತಿನ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಪತ್ರೆಗಳನ್ನು ನಾವು ಗೌರಿ ಪೂಜೆಗೆ ಬಳಸ್ಕೋತೀವಿ. ತುಳಸಿ ಸಹ ಇತ್ತು, ಅದನ್ನೆಲ್ಲ ಕಿತ್ಕೊಂಡಿದ್ದೀನಿ ಇಲ್ಲಿ. ಇನ್ನು ನಮ್ಮನೆ ಟೆರೆಸಲ್ಲೂ ತುಂಬ ಪತ್ರೆಗಳು ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಮಲ್ಲಿಗೆ ಗಿಡ. ಈಗ ಮಲ್ಲಿಗೆ ಸೀಸನ್ ಅಲ್ದಿರೋದ್ರಿಂದ ನಿಮಗೆ ಬರೀ ಎಲೆಗಳು ಕಾಣಿಸ್ತದೆ. ಸೊ ಇದ್ರ ಪತ್ರೆನೂ ನಾನು ಬಿಡಿಸ್ಕೋತೀನಿ. ಸೊ ಗೌರಿಗೆ ಎಲ್ಲ ಥರ ಪತ್ರೆಗಳು ಹಾಕ್ತೀವಿ. ಮಲ್ಲಿಗೆ ಆಯಿತು. ಇದು ಬಂದ್ಬಿಟ್ಟು ಸ್ಫಟಿಕ ಹೂವಿನ ಎಲೆ. ಸೊ ಇದನ್ನು ಒಂದೆರಡು ಕಿತ್ಕೊಳ್ಳೋಣ. ಅಲ್ಲೂ ಒಂದೆರಡು ಇದೆ, ಎಲ್ಲ ಗಿಡದಲ್ಲೂ ಎರಡೆರಡು ಕಿತ್ಕೊಳ್ಳೋಣ. ನೋಡಿ, ಇದು ಪರ್ಪಲ್ ಸ್ಫಟಿಕ ಆ್ಯಕ್ಚುಲಿ. ಸೊ ಇದ್ರದ್ದು ಒಂದೆರಡು ಎಲೆ. ಮತ್ತು ಇದು ಬಂದ್ಬಿಟ್ಟು ದಾಸವಾಳ, ಇದು ಕೆಂಪು ದಾಸವಾಳ. ಇದ್ರದ್ದು ಒಂದೇ ಒಂದು ಎಲೆ ಕಿತ್ಕೋತೀನಿ, ಯಾಕಂದರೆ ತುಂಬ ಅದು ಬೇರೆ ಬೇರೆ ದಾಸವಾಳ ಇದೆ, ಅದು ಕಿತ್ಕೊಳ್ಳೋಣ. ಆಮೇಲೆ ಇದು ಬಂದ್ಬಿಟ್ಟು ಇದು ಮಲ್ಲಿಗೆನೆ. ಸೊ ಇದೆಲ್ಲ ನಾನು ಒಂದೆರಡೆರಡು ಎಲೆ ಕಿತ್ಕೊಳ್ಳೋಣ ಮಲ್ಲಿಗೆನ. ನೋಡಿ, ಇದು ಮಲ್ಲಿಗೆನೆ, ಇದು 7 ಸುತ್ತಿನ ಮಲ್ಲಿಗೆ ಆ್ಯಕ್ಚುಲಿ. ಇದು ರೋಸ್ ಎಲೆ ಏನು ನಾನು ಕಿತ್ಕೊಳ್ಳೋಕೆ ಹೋಗಲ್ಲ, ನೋಡೋಣ. ಇದು ನೋಡಿ, ಇದು ಸ್ಫಟಿಕನೇ, ಇಲ್ಲಿ ಬಿಟ್ಟಿದೆ ಒಂದು. ಸೊ ಇದ್ರದ್ದು ಒಂದೆರಡು ಎಲೆ ಕಿತ್ಕೊಳ್ಳೋಣ. ಸ್ಫಟಿಕ ಅಂತೂ ತುಂಬಾ ಆಗುತ್ತೆ. ಇದು ಬಿಳಿ ದಾಸವಾಳ ಆ್ಯಕ್ಚುಲಿ. ಇದೆಲ್ಲ ಕಟಿಂಗ್ ಮಾಡಿದೆ, ಇವಾಗ ಕಟಿಂಗ್ ಮಾಡಾಗಿದೆ. ಆಮೇಲೆ ಬರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಸ್ಫಟಿಕ ಬಿಟ್ಟಿದೆ. ಅದೆಲ್ಲ ಹಂಗೆ ಕಿತ್ಕೋತೀನಿ. ಬೆಳಗ್ಗೆಗೆ ಇನ್ನೂ ಜಾಸ್ತಿ ಬೀಳುತ್ತೆ, ಸಂಜೆ ಆದ ತಕ್ಷಣ ಇರಲ್ಲ. ಇದು ನೋಡಿ, ಇದು ಆಲೋವೆರಾದು ಹೂವು ಅಂತೆ. ನಾನೆಲ್ಲೂ ನೋಡಿರಲಿಲ್ಲ, ಬಟ್ ನಮ್ಮನೇಲಿ ಬಿಟ್ಟಿದೆ. ಬಿಟ್ಟು 1 ವರ್ಷ ಆಯಿತು, ಹಾಗೆ ಇದೆ. ಇದು ಕಂಪ್ಲೀಟ್ ಆಲೋವೆರಾ ಇದೆ ಇದರಲ್ಲಿ. ಸೊ ಬನ್ನಿ, ಇಲ್ಲಿ ಇದು ನೋಡಿ ದಾಳಿಂಬೆದು ಒಂದೆರಡು ಎಲೆ ತೊಗೊಳ್ತೀನಿ ನಾನು. ಇವಾಗ ಚೆನ್ನಾಗಿ ಕಾಯಿ ಆಗ್ತಿದೆ. ಸೊ ಕೀಳಲಿಕ್ಕೂ ಮನಸ್ಸು ಬರ್ತಿಲ್ಲ ನನಗೆ. ಒಂದೆರಡು ಎಲೆ ದಾಳಿಂಬೆನೂ ತೊಗೊಳ್ಳೋಣ. ಚೇಪೆಕಾಯಿ ಮತ್ತು ಸೀತಾಫಲನೂ ತಂದಿದ್ದೀನಿ ನಾನು ಎಲೆನ. ಸೊ
ಸೊ ಇದಿಷ್ಟು ನಮಗೆ ಗೌರಿ ಹಬ್ಬದ ಪತ್ರೆ ಪೂಜೆಗೆ ಆಗುತ್ತೆ. ಇವಾಗ ಕಂಟಿನ್ಯೂ ಮಾಡೋಣ. ಮಗ ನನಗೆ ಫುಲ್ಲೆಲ್ಲ ಅಲಂಕಾರ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನಲ್ಲಿ, ಸ್ಟ್ಯಾಂಡ್ಗಳೆಲ್ಲ ಫಿಟ್ ಮಾಡ್ತಿದ್ದಾನೆ. ಇನ್ನು ಇಲ್ಲಿ ನಾನಿವಾಗ ಗೌರಿಗೆ ದೀಪಗಳನ್ನ ಜೋಡಿಸ್ತಾ. ಈಗ ನಾವು ಮೇಲೆ ಪತ್ರೆ ಎಲ್ಲ ಕಿತ್ಕೊಂಡು ಬಂದರೆ ದೀಪ ಹೆಂಗೆ ಜೋಡಿಸೋದು ಅಂತ ನೋಡ್ಕೋತಾ ಇದ್ದೀನಿ. ಗೌರಿ ಅಲ್ಲಿ ಬರ್ತಾಳೆ, ಸೀರೆ ಉಡ್ಸ್ ರೆಡಿಯಾಗಿದೆ. ಗೌರಿ ಗಣೇಶ ತಂದ ಮೇಲೆ ಅಕ್ಕಿ ಹಾಕಿ ಮೇಲೆ ಗೌರಿನಿಟ್ಟು ನೆಕ್ಸ್ಟ್ ಅಲಂಕಾರ ಮಾಡ್ತೀನಿ. ಸೊ ದೀಪಗಳು ಇಲ್ಲಿ ಜೋಡಿಸಿದ್ದೀನಿ. ಇದೆಲ್ಲ ಆವಾಗವಾಗ ತೊಗೊಂಡಿರೋ ಬೆಳ್ಳಿ ದೀಪ. ಇದು ಹೊಸ ಎಡಿಷನ್, ಈ ಸಲ ಗೌರಿ ಹಬ್ಬಕ್ಕೆ ಇದನ್ನು ತೊಗೊಂಡಿದ್ದು. ಮೇಯ್ನ್ ನಾನು ನಿಮಗೆ ತೋರಿಸ್ಬೇಕಾಗಿರೋದು ಇದು. ಸೊ ಇಲ್ಲಿ ನೀವು ನೋಡೋದಾದ್ರೆ 16 ಜೊತೆ ಅಂದರೆ 32 ದೀಪ ಇದೆ. ನಾನು ಒಂದೇ ಥರ ದೀಪಗಳನ್ನ ಮಾಡಿಸಿಟ್ಕೊಂಡಿದ್ದೀನಿ ಬೆಳ್ಳಿಲಿ. ಗೌರಿ ಅಂದ್ರೇ 16. ಸೊ ನಾವು ಗೆಜ್ಜೆ ವಸ್ತ್ರನೂ 16 ಹಾಕ್ತೀವಿ, 16 ಎಳೆ ದಾರ ಕಟ್ಕೊಳ್ತೀವಿ. ಹಾಗೆ 16 ದೀಪದಲ್ಲಿ ಆರತಿ ಮಾಡ್ತೀನಿ. ಸೊ 16 ಅಂದರೆ 32 ಜೊತೆ ದೀಪಗಳಿದೆ. ಇದಕ್ಕೆಲ್ಲ ಇವಾಗ ತುಪ್ಪದ ಬತ್ತಿ ಹಾಕಿದ್ರೆ ನಾಳೆ ಸಂಜೆ ಇದನ್ನು ಗೌರಿಗೆ ಆರತಿ ಮಾಡ್ಬೋದು. ಸೊ ಇನ್ನು ಗೌರಿ ಬಾಗ್ಲಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ನನ್ನ ಮಗನೇ ಮಾಡಿರೋದು, ಅವ್ರ ಅಕ್ಕಂಗೋಸ್ಕರಪ್ಪ. ಏನೇನು ಮಾಡಿದೆ ಇದಕ್ಕೆ? ಅರ್ಶಿನ ಹಚ್ತೆ ಅಲ್ಲ. ಸೊ ನನ್ನ ಮಗಳಿಗೆ 2, ನನಗೆ 2 ಗೌರಿ ಬಾಗ್ನ ಮಾಡ್ಕೊಂಡಿರ್ತೀನಿ. ಇದು ನನ್ನ ಮಗಳದು ಹತ್ರ. ಸೊ ಇದರಲ್ಲಿ ನೋಡೋದಾದರೆ ಅಕ್ಕಿ ಬೆಲ್ಲ ಹಾಕ್ತೀವಿ. ಆ್ಯಂಡ್ ಮಕ್ಳಿಗೆ ಬೇಕಾಗಿರೋದೆಲ್ಲ ಅಂದರೆ ರಬ್ಬರ್ ಬ್ಯಾಂಡು, ಕಪ್ಪು, ಒಂದು ಸರ ಮತ್ತು ಮೂಗುತಿ ಇಟ್ಟಿದ್ದೀನಿ ನಾನು, ಆಮೇಲೆ ಕ್ಲಿಪ್ಗಳು, ಆ ಥರ ಮಕ್ಳು ಏನೇನು ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ಅಕ್ಕಿ ಬೆಲ್ಲ ಕಾಮನ್ ಆಗಿರ್ತೀವಿ. ಇದಕ್ಕೆ ಬೆಳಗ್ಗೆ ಎದ್ದು ವಿಳೆದೆಲೆ, ಹಣ್ಣು ಮತ್ತು ದಕ್ಷಿಣೆ ಇಟ್ಟರೆ ಇದು ನನ್ನ ಮಗಳ ಭಾಗನ, ಚಿಕ್ಕ ಮಕ್ಳಿಗೆ ಕೊಡೋವಂಥದ್ದು. ಇದು ದೊಡ್ಡವ್ರಿಗೆ ಅಂದರೆ ನನ್ನ ಬಾಗ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡೋದಾದರೆ ನೀವು ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಇದು ಹತ್ತಿ ಅಂದರೆ ಗೆಜ್ಜೆ ವಸ್ತ್ರ, ಹೂಬತ್ತಿ, ಬಳೆ ಮತ್ತು ಇದು ಸುಮಂಗ್ಲಿದು ಏನೇನು ಬರುತ್ತಲ್ಲ ಸೆಟ್, ಅದು ಬೆಲ್ಲ, ಅಕ್ಕಿ, ಉಪ್ಪು, ಅರಿಶಿನ ಕುಂಕುಮ ಪ್ಯಾಕೆಟು. ಇದಕ್ಕೆ ಬೆಳಗ್ಗೆ ಎದ್ದು ತೆಂಗಿನಕಾಯಿ, ವಿಳೆದೆಲೆ, ಹಣ್ಣು, ದಕ್ಷಿಣೆ ಇಷ್ಟೆಲ್ಲ ಇಟ್ಕೊಂಡು ಇದನ್ನು ಬೆಳಗ್ಗೆ ರೆಡಿ ಮಾಡ್ಕೊತೀನಿ. ಸೊ ಇದೆರಡು ಅದೆರಡು 4 ಭಾಗನ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದಮೇಲೆ ಟೈಮ್ ಆಗಿತ್ತು. ಸೊ ಗೌರಿ ಗಣೇಶನ ನಾನು ಸುನಿಲು ತಂದ್ವಿ. ಸೊ ಗೌರಿ ಗಣೇಶ ತಂದಾಗ ಕೆಂಪು ಆರತಿ ಮಾಡಿ ಒಳಗೆ ಕರ್ಕೊಳ್ತೀವಿ, ಒಳ್ಳೇದಾಗಲಿ ಅಂತ. ಇದನ್ನು ತಂದು ಫೈನಲ್ ಟಚ್ ಅಂತ ಸುನಿಲು ಬಾಳೆಕಂದು, ಮಾವಿನ ಸೊಪ್ಪು ಅದನ್ನೆಲ್ಲ ಕಟ್ತಾ ಇದ್ರು. ಇದನ್ನೆಲ್ಲ ಕಟ್ಟು ಮಲಗಿ ಇನ್ನು ಬೆಳಗ್ಗೆ ಎದ್ದು ಮುಂದಿನ ಕೆಲಸನ ಮಾಡ್ಕೊಳ್ತೀನಿ. ಸೊ ಗೌರಿ ಹಬ್ಬದ ದಿನ ಇದೇನಿದು ಯಾವುದೋ ಬ್ಲೌಸು ಯಾವುದೋ ಸೀರೆ ಉಟ್ಕೊಂಡಿದ್ದೀನಿ ಅಂದ್ಕೋಬೇಡಿ. ಬೆಳಗ್ಗೆ 6 ಗಂಟೆ ಇವಾಗ ಎದ್ದು ಸ್ನಾನ ಮಾಡಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಅರಿಶಿನದ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಸೀರೆ ಉಟ್ಕೊಂಡು ಪೂಜೆ ಕೂತ್ಕೊಳ್ತೀನಿ. ಸೊ ಆಗಲೇ ತೋರಿಸ್ದಂಗೆ ಕಣ್ಕ ಕಲಸಿ ನೆನೆಸಿಟ್ಟಿದ್ದೀನಿ. ಇವತ್ತು ಗೌರಿಗೆ ಪ್ರಿಯವಾದ ಹಯಗ್ರೀವ ಮಾಡೋಣ ಅಂದ್ಕೊಂಡಿದ್ದೀನಿ ಪಾಯಸದ ಬದಲು. ಅದಕ್ಕೋಸ್ಕರ ಕಡಲೆಬೇಳೆ ನೆನೆಸಿದ್ದೆ. ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ತೀನಿ. ಒಂದೇ ಒಂದು ವಿಷಲ್ ತೆಗಿಬೇಕು. ಆಮೇಲೆ ಬೆಲ್ಲದ ಪಾಕ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಹಯಗ್ರೀವ ನನಗೆ ಪ್ರಸಾದಕ್ಕೆ ರೆಡಿ ಆಗುತ್ತೆ, ಒಬ್ಬಟ್ಟು ರೆಡಿ ಆಗುತ್ತೆ. ಮತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ. ಸೊ ಅನ್ನಕ್ಕೆ ಇಟ್ಕೊಂಡು ಪುಳಿಯೋಗರೆ ಗೊಜ್ಜು ಕಲಿಸ್ಕೊತೀನಿ. ಸೊ ಮಾಡ್ತಾ ಹೋಗೋಣ. ಹಾಗೆ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕೋಸಂಬರಿಗೆ ಹೆಸರುಬೇಳೆನ ಮಾಡ್ತೀನಿ. ಮತ್ತು ಪಾನಕ ಮಾಡ್ತೀವಿ ನಾವು ದೇವರಿಗೆ. ಸೊ ಪಾನಕ ಇವತ್ತು ನಿಂಬೆಹಣ್ಣು ಪಾನಕ ಅಲ್ಲ, ಬೇಲ್ದಣ್ಣಿನ ಪಾನಕ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಪ್ರಿಪ್ರೇಷನು. ಸೊ ಬೇಗ ಪ್ರಸಾದ ಮಾಡ್ಕೊಂಡು ಇನ್ನು 1 ಅವರಲ್ಲಿ ರೆಡಿಯಾಗಿತ್ತು. ಸೊ ಇಲ್ಲಿ ಇವಾಗ ಹಯಗ್ರೀವಾಗ ರೆಡಿ ಮಾಡ್ಕೊತಿದ್ದೀನಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಂಡು ಕೊಬ್ಬರಿ ತಿರ್ಕೊಳ್ಬೇಕು. ಇಲ್ಲಿ ಇವಾಗ ಆಲ್ರೆಡಿ ಕುಕ್ಕರಲ್ಲಿ ಕಡಲೆಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಒಂದೇ ಕೂಗು ಆಫ್ ಮಾಡ್ತೀನಿ. ಇಲ್ಲಿ ಇವಾಗ ಒಬ್ಬಟ್ಟಿಗೆ ತೊಗರಿಬೇಳೆ ಬೇಯ್ತಾ ಇದೆ. ಇದನ್ನು ಆಮೇಲೆ ಬಸ್ಕೋತೀನಿ. ಕಣ್ಕ ರೆಡಿ ಆಯಿತು. ಎಷ್ಟೊತ್ತಿಂದ ರಂಗೋಲಿ ಇಡ್ತಾ ಇದೆಯಮ್ಮ? ಅಮ್ಮ ರಂಗೋಲಿ ಇಟ್ಟು ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ನಾನು ಗೌರಿ ಅಲಂಕಾರ ಮಾಡ್ಕೋತಾ ಇದ್ದೆ ಇಲ್ಲಿ. ಸೊ ಬೆಳಗ್ಗೆ ಎದ್ದು ಹೂವಿನ ಅಲಂಕಾರ ಮಾಡ್ಕೋತೀವಿ. ಸೊ ಕನಕಾಂಬರ, ಮಲ್ಲಿಗೆ ಅದರಿಂದ ಅಲಂಕಾರ ಮಾಡಿ ಗೌರಿಗೆ ಹಾಕುವಂಥ ಒಡವೆಗಳನ್ನೂ ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ನಾವು ಹಾಕೋ ಒಡವೆಗಳನ್ನ ಹಾಕೋಕೆ ಮುಂಚೆ ಅದನ್ನು ತೊಳೆದು ಬಿಟ್ಟು ಯೂಸ್ ಮಾಡ್ತೀವಿ. ಸೊ ಅದನ್ನೇ ಇಲ್ಲಿ ಹಾಕ್ತಾ ಇರೋದು ನಾನು. ಇದನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಇದನ್ನು ಅಕ್ಕಿ ಹಾಕಿರೋ ಒಂದು ತಟ್ಟೆಯಲ್ಲಿ ಇಟ್ಟು ನಾನೇನು ಸೀರೆ ಉಡ್ಸಿದ್ದೀನಲ್ಲ ಅಲ್ಲಿಟ್ಟು ಅದರ ಮುಂದೆ ಒಂದು ಕಳಶ ಇಟ್ಕೋತೀನಿ. ಮತ್ತು ನನ್ನ ಹತ್ರ ಬೆಳ್ಳಿದು ಗೌರಿ ಇದ್ದಾಳೆ. ಸೊ ಅದನ್ನು ಸಹ ಇಡ್ತೀನಿ. ಅದು
ಪುಟ್ಟು ವಿಗ್ರಹ ಆಗಿರೋದ್ರಿಂದ ಕಾಣೋದಿಲ್ಲ. ಸೊ ಅದನ್ನ ಒಂದು ತಟ್ಟೆಲಿ ಇಟ್ಬಿಟ್ಟು ಮಣ್ಣಿನ ಗೌರಿ ಮುಂದೆ ಇಟ್ಟು ಅದಕ್ಕೂ ಸಹ ನಾನು ಪೂಜೆ ಮಾಡ್ತೀನಿ. ಸೊ ಇಟ್ಟು ನೋಡ್ಕೋತಿದ್ದೆ ಎಲ್ಲ ಸರಿಗಿದೆಯಾ ಅಂತ. ಸೊ ನಾನು ಅಲ್ಲೊಂದು ಬೆಳ್ಳಿದು ಏನಿಟ್ಟಿದ್ದೀನಿ ಬಟ್ಲು ಥರ, ಅದರಲ್ಲಿ ನಾನು ವೀಳ್ಯದೆಲೆ ಮತ್ತು ನೀರು ಹಾಕಿ ಕಲಶ ಇಡ್ತೀನಿ. ಸೊ ಎಷ್ಟು ಅಲಂಕಾರ ಮಾಡಿದ್ರು ನನಗೂ ಅಮ್ಮಂಗೂ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಇದೊಂದು ಡಾಲ್ನ ಅಮ್ಮ ಮಾಡಿದ್ರು, ಹಿಂದಿನ ದಿನ ಕಟ್ಟೋದು ಮರ್ತೋಗಿತ್ತು. ಸೊ ಬೆಳಗ್ಗೆ ನಾಪ್ಕೊ ಬಂತು. ಸೊ ಇದೊಂದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಆ ಕಡೆ ಈ ಕಡೆ ದೀಪಕ್ಕೆ ಅಂತ ಅದನ್ನು ಕಟ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಕೆಳಗಾಯಿತು, ಪ್ರಸಾದನೂ ಆಯಿತು, ಎಲ್ಲ ದೇವರ ಅಲಂಕಾರ ಆಯಿತು. ಇವಾಗ ನಾನು ರೆಡಿ ಆಗೋಣ ಅಂತ ಬಂದಿದ್ದೀನಿ. ಇವತ್ತು ಗೌರಿ ಹಬ್ಬಕ್ಕೆ ಈ ಮೈಸೂರು ಸಿಲ್ಕ್ ಸೀರೆನ ಸ್ಟೈಲ್ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ಒಂದು 5-6 ವರ್ಷದ ಹಿಂದೆ ತೊಗೊಂಡಿರೋದು. ಬ್ಲೂ ವಿತ್ ಮೆರೂನ್ ಬಾರ್ಡರ್ ಇದೆ, ಮಾವಿನಕಾಯಿ ಬಾರ್ಡರ್. ಒರಿಜಿನಲ್ KSIC ಸೀರೆ, ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲ. ಸೊ ಇದನ್ನು ಇವಾಗ ಡ್ರೇಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೀಸೆಂಟಾಗಿ ಬ್ಲೌಸ್ ತೊಗೊಂಬಂದೆ, ಸರ್ಪ್ರೈಸ್ ಬ್ಲೌಸಿಂದ. ಸೊ ಇದಕ್ಕೆ ಇವಾಗ ಮ್ಯಾಚಿಂಗ್ ಬಳೆನ ನಾನು ಪೆಟಾರಿಂದ ತೆಗಿಯೋಣ. ಸೊ ಬ್ಲೂ ಮತ್ತು ಮರೂನ್ ಕಾಂಬಿನೇಷನಲ್ಲಿ ಇದೆರಡು ತೊಗೊಳ್ತೀನಿ ಮೋಸ್ಟ್ಲಿ. ಸೊ ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಇನ್ನು ಇದು ನನ್ನ ಕಂಪ್ಲೀಟ್ ಔಟ್ಫಿಟ್. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟು ಜ್ಯುವೆಲ್ಸ್ ಹಾಕಿದ್ದೀನಿ. ಹೂವು ಒಂದು ಮುಡ್ಕೋಬೇಕು. ಸೊ ಪಿನ್ ಇಟ್ಕೊಂಡಿದ್ದೀನಿ. ಕೆಳಗೆ ಹೋಗಿ ಹೂವು ಮುಡ್ಕೊಂಡು ಗೌರಿ ಪೂಜೆ ಶುರು ಮಾಡೋಣ ಬನ್ನಿ. ಇನ್ನು ರೆಡಿಯಾಗಿ ಬಂದು ಫಸ್ಟು ಗಣಪತಿ ಪೂಜೆ ಮತ್ತು ಗೌರಮ್ಮನ ಪೂಜೆಗೆ ಕೂತ್ಕೊಂಡೆ. ಸೊ ನಾನು ಗೌರಿ ಪೂಜೆಗೆ ಕೂತ ಮೇಲೆ ಆದಷ್ಟು ಮಾತಾಡೋದಿಲ್ಲ ಗೌರಿ ಪೂಜೆ ಮುಗಿಯೋವರೆಗೂ. ಸೊ ನೆಮ್ಮದಿಯಿಂದ ಪೂಜೆ ಮಾಡಿದ್ರೆ ನನಗದೇನೋ ಸಮಾಧಾನ. ಗಣೇಶ, ಗೌರಿ, ವರಮಹಾಲಕ್ಷ್ಮಿ ಈ 3 ಹಬ್ಬ ನನಗೆ ತುಂಬ ವಿಶೇಷ. ಎಷ್ಟು ಇದರಿಂದ ಮಾಡ್ತೀನಿ ಅಂದರೆ ಹೇಳಿಲ್ವ, ಅಲಂಕಾರ ಮಾಡ್ತಾ ಇರ್ತೀನಿ, ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ಈ 3 ಹಬ್ಬ ಚೆನ್ನಾಗಾಯಿತು ಅಂದರೆ ವರ್ಷ ಇಡೀ ಏನೋ ನೆಮ್ಮದಿ ಚೆನ್ನಾಗಾಗತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಇದೇ ತಕ್ಕಂಗೆ ಸುನಿಲು ಮತ್ತು ನನ್ನ ಮಗನೂ ಗಣೇಶ ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರಿಗೂ ಈ ಹಬ್ಬ ತುಂಬಾ ಇಷ್ಟ. ಸೊ ಇಲ್ಲಿ ನೋಡೋದಾದರೆ ನೀವು, ನಾನು ಮೊದಲಿಗೆ ಗಣಪತಿ ಪೂಜೆ ಮಾಡಿ ಆಮೇಲೆ ಸ್ವರ್ಣಗೌರಿ ಪೂಜೆನ ಶುರು ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮನೆ ಗೌರಿ ಹಬ್ಬ. ಇನ್ನು ಗಣೇಶ ಹಬ್ಬದ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಎಮರ್ಜೆನ್ಸಿಯಿಂದ ಆಚೆ ಓಡಾಡ್ತಾ ಇದ್ವಿ. ಇನ್ನು ಹಬ್ಬದ ಅಡುಗೆ ಮಾಡಿ ತುಂಬ ಜನ ಫ್ರೆಂಡ್ಸ್ ಬಂದಿದ್ದರು ಅವತ್ತು. ಹೋಳಿಗೆ ಊಟ ಆಗಲೇ ಹೇಳ್ದಂಗೆ ಬೇಳೆ, ಹೋಳಿಗೆ, ಪಾನಕ, ಕೋಸಂಬರಿ ಎಲ್ಲ ಮಾಡಿದ್ದೆ. ಸೊ ಎಲ್ಲರೂ ಊಟ ಮಾಡಿದ್ವಿ. ಎಲ್ಲರೂ ಬಂದಾಗ ನಾನು ಜಾಸ್ತಿ ರೆಕಾರ್ಡ್ ಮಾಡಲ್ಲ, ಯಾಕಂದರೆ ಪ್ರೈವಸಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಸುನಿಲ್ ಫ್ರೆಂಡ್ಸ್ ಬಂದಿದ್ದರು, ನನ್ನ ಫ್ರೆಂಡ್ಸ್ ಬಂದಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಈ ಸಲ ಗಣೇಶ ಗೌರಿ ಹಬ್ಬ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಲೈಕ್ 3-4 ವರ್ಷನೇ ಆಗಿತ್ತು ನಾನು ಇಲ್ಲಿ ಕೂಡಿಸಿ ಮಾಡಿದ್ದು. ತುಂಬಾ ಸಂತೋಷ ಆಯಿತು. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮನೆ ಗೌರಿ ಅನ್ನೋಣ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ವಿಲಾಗಿಗೆ ವೆಯ್ಟ್ ಮಾಡ್ತಿದ್ದೀರಾ? ನೆಕ್ಸ್ಟ್ ಆಲ್ರೆಡಿ ದುಬೈಗೆ ಹೋಗಿರ್ತೀನಿ, ಅಲ್ಲಿನ ವಿಲಾಗ್ಗಳು ಬರ್ತಾ ಇರುತ್ತೆ. ಸೊ ಗೌರಿ ಹಬ್ಬ ಆದಮೇಲೆ ನಮ್ಮ ಯಜಮಾನ್ರ ಕೈಲಿ ಕಂಕಣ ಕಟ್ಟಿಸ್ಕೊಳ್ತೀನಿ ಪ್ರತಿ ಸಲ. ನಾನು ನನ್ನ ಮಗಳಿಗಿಬ್ಬರಿಗೂ ಅವರೇ ಕಟ್ಟೋದು. ಸೊ ಅದಾದಮೇಲೆ ಇಲ್ಲಿ ಗೌರಿ ಬಾಗ್ನ ಕೊಡ್ತಾ ಇದ್ದೀನಿ. ನಾನಾದಮೇಲೆ ಆಗಲೇ ತೋರಿಸಿದ್ನಲ್ಲ ಹಿಂದಿನ ದಿನ, ನನ್ನ ಮಗಳಿಗೂ ಸಹ ನಾನು 2 ಬಾಗ್ನ ಮಾಡಿರ್ತೀನಿ. ಅವಳು 2 ಬಾಗ್ನ, ಒಂದು ಬಾಗ್ನನ ದೇವ್ರಿಗೆ ಕೊಡ್ತಾಳೆ, ಇನ್ನೊಂದು ಯಾವ್ದಾದ್ರು ಪುಟ್ಟ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅದನ್ನ ಕೊಡಿಸ್ತೀನಿ. ಇನ್ನು ಈ ವಿಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದಿನ ವಿಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.